ಭಾರತೀಯ ಬೌದ್ಧ ಮಹಾಸಭಾ ರಾಜ್ಯ ಸಮಿತಿ ವತಿಯಿಂದ ಬುದ್ಧಗಯಾ ಆಡಳಿತ ಮಂಡಳಿ ವಿವಾದ ಬೌದ್ಧರ ನಡೆ ಒಂದು ಸಂವಾದ ಕಾರ್ಯಕ್ರಮ ನಗರದ ಕಾನಿಷ್ಕ ಹೋಟೆಲ್ನಲ್ಲಿ ಜರುಗಿತು. ಸಂವಾದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ಮೂರ್ತಿರವರು, ರಾಷ್ಟ್ರೀಯ ಅಧ್ಯಕ್ಷರು RPI ಮತ್ತು ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಪೂಜ್ಯ ಬಿಕ್ಕುಣಿ ಬುದ್ದಮ್ಮರವರು, ನಾಗಸೇನಾ ಬುದ್ಧ ವಿಹಾರ ಡಾಕ್ಟರ್ M ವೆಂಕಟಸ್ವಾಮಿರವರು, ರಾಷ್ಟ್ರೀಯ ಉಪಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ BT ಲಲಿತಾ ನಾಯಕ್ರವರು, ಮಾಜಿ ಸಚಿವರು ಮತ್ತು ಸಾಹಿತಿಗಳು R ಮೋಹನ್ ರಾಜ್ರವರು, ರಾಜ್ಯಾಧ್ಯಕ್ಷರು RPI ಕರ್ನಾಟಕ ಇವರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬುದ್ಧ ನುಡಿಗಳು ನೋಡಿ, ಅನೇಕ ದೇವರು ದೇವತೆಗಳ ಕೈಲಿ ಆಯುಧಗಳಿದಾವೆ ಅಂತ ಹೇಳಿದ್ರು. ಆಯುಧ ಇಲ್ಲದ ದೇವರುಗಳು ಬಹುಶಃ ಯಾವ ಕಡಿಮೆ ಇಲ್ಲ. ನೋಡಿ, ಬುದ್ಧ ಭಂಗಿ, ಧ್ಯಾನ ಭಂಗಿ ಇದ್ದಾರೆ ಬುದ್ಧ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕಗಳನ್ನ ಪುಸ್ತಕವನ್ನ ಹಿಡಿದಿದ್ದಾರೆ. ಜ್ಞಾನದ ಸಂಕೇತ. ಅದಕ್ಕೆ ವರ್ಲ್ಡ್ ನಾಲೆಡ್ಜ್ ಅಂತ ಹೇಳಿ ಬರೀ ಭಾರತ ಅಲ್ಲ, ಜಗತ್ತೇ ಬಾಬಾ ಸಾಹೇಬ್ರವ್ರನ್ನ ಒಪ್ಕೊಂಡಿದೆ. ಅದೇ ರೀತಿ ಗೌತಮ್ ಬುದ್ಧರನ್ನ ಇಡೀ ಜಗತ್ತಿನ ಯಾವುದೇ ಇತಿಹಾಸ, ಕಲೆ, ಸಾಹಿತ್ಯ, ವಿಜ್ಞಾನ ಗೌತಮ್ ಬುದ್ಧರಿಂದಲೇ ಆರಂಭಿಸಬೇಕು ಅಂತ ಬಾಬಾ ಸಾಹೇಬರು ಸಂಶೋಧನೆ ಮಾಡಿ ಹೇಳಿದ್ದಾರೆ. ಅಂತ ಮಹಾನ್ ಪ್ರಪ್ರಥಮ ಸಮಾಜ ಸುಧಾರಕರು ಗೌತಮ ಬುದ್ಧ. ಗೌತಮ ಬುದ್ಧನ ಬೆಳಕಿನಿಂದ ಎಲ್ಲ ಇತಿಹಾಸ, ಕಲೆ, ಸಾಹಿತ್ಯಗಳು ಅವರ ಬೆಳಕಿನಿಂದ ಪಲ್ಲವಿಸಿವೆ. ದೇಶ ಮಾಡಲ್ಲ ಅನ್ನೋ ಮಾತಿಗೆ ಒಂದು ಮಾತನ್ನ ಹೇಳಬೇಕು ಅಂತ ಅಂದ್ರೆ, ಈಗ ಕ್ರೈಸ್ತ ಧರ್ಮ, ಆ ಧರ್ಮವನ್ನು ಒಪ್ಪದವರನ್ನ ಪೇಗನ್ ಅಂತ ಕರೀತಾರೆ. ಇಸ್ಲಾಂ ಧರ್ಮವನ್ನ ಒಪ್ತಾ ಇರುವಂತವ್ರನ್ನ ಅವರ ಧರ್ಮದಲ್ಲಿ ಕಾಫಿರ್ ಅಂತ ಕರೀತಾರೆ. ಅದು ಹಿಂದೂ ಧರ್ಮದ ಒಪ್ಪದ ಇರೋರ್ನ ಪಾಖಂಡಿಗಳು, ಚಾತುವರ್ಣ ಧರ್ಮವನ್ನು ಒಪ್ಕೊಳ್ಳೇಬೇಕು. ಅವ್ರೇನು ಒಪ್ಕೊಂಡಿಲ್ಲ ಅಂದ್ರೆ ಅವ್ರು ಪಾಖಂಡಿಗಳು ಅಂತೇಳಿ ಹಿಂದೂ ಧರ್ಮದಲ್ಲಿ ಹೇಳಿದ್ದಾರೆ. ಹಾಗೇನೆ ಗೌತಮ ಬುದ್ಧನ ಧಮ್ಮ ಏನ್ ಹೇಳ್ತದೆ, ಎಲ್ಲರನ್ನೂ ಕೂಡ ಪ್ರೀತಿಸ್ತದೆ, ಎಲ್ಲರನ್ನು ಒಳಗೊಂಡಿದೆ. ಏನು ಒಬ್ಬ ಕ್ಷೌರಿಕ, ಉಪಾಲಿ, ಸುನೀತ, ಕಸ ಗುಡಿಸುವ ಸುನೀತ, ಅಸ್ಪೃಶ್ಯ, ಹೀಗೆ 500 ಜನ ಬಿಕ್ಕಣಿಗಳಿಗೆ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಅತ್ಯಂತ ಸಮಾನತೆಯನ್ನು ಒದಗಿಸಿರುವಂತ ಧರ್ಮ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಯಾವ್ದಾದ್ರು ಧರ್ಮ ಇದ್ರೆ ಬೌದ್ಧ ಧರ್ಮ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಹಿಂದೂ ಧರ್ಮದಲ್ಲಿ ಸ್ವಾಮೀಜಿಗಳು ಮಾಡಂಗಿಲ್ಲ, ಹಿಂದೂ ಧರ್ಮದಲ್ಲಿ ದೀಕ್ಷೆ ಕೊಡಂಗಿಲ್ಲ ಮಹಿಳೆಯರಿಗೆ, ಹಿಂದೂ ಧರ್ಮದಲ್ಲಿ ಪೂಜಾರಿಗಳು ಯಾರೂ ಇಲ್ಲ. ಬುದ್ಧನಿಗೂ ಬಾಬಾ ಸಾಹೇಬರಿಗೂ 2381 ವರ್ಷಗಳ ಅಂತರ ಇದೆ. ಹಾಗೇನೆ ಮಾರ್ಕ್ಸು 1881 ಮಾರ್ಕ್ಸು ಮತ್ತೆ 2500 ವರ್ಷಗಳ ಹಿಂದಿನ ಗೌತಮ ಬುದ್ಧ ಇವರ ವಿಚಾರಗಳನ್ನ ರೀರೈಟ್ ಮಾಡಿ ಬಾಬಾ ಸಾಹೇಬರು ಅತ್ಯಂತ ಸಾಧ್ಯಂತವಾಗಿ ಅಧ್ಯಯನವನ್ನು ಮಾಡಿ ಇಡೀ ಜಗತ್ತಿನ ಕೈಗೆ ಇಟ್ಟಿದ್ದಾರೆ. ಅವರು ಜಗತ್ತಿನ ಕೈಗೆ ಹಿಡೋದ್ರ ಮೂಲಕ ನಾವು ಯೋಚನೆಯನ್ನ ಮಾಡಿದ್ರೆ, ಈ ಜಗತ್ತಿನಲ್ಲಿ ಯಾವುದಾದ್ರೂ ವೈಜ್ಞಾನಿಕ ಧರ್ಮ ಇದೆ ಅಂದ್ರೆ ಏಕೈಕ ಧರ್ಮ ಬೌದ್ಧ ಧರ್ಮ ಅನ್ನೋದನ್ನ ಇಡೀ ಬಾಬಾ ಸಾಹೇಬ್ರು ಹೇಳಿದ್ದಾರೆ. ಎಲ್ಲ ಅನೇಕ ಮಹನೀಯರು ಹೇಳಿದ್ದಾರೆ. ನಾವು ಲಲಿತ್ ನಾಯಕ್ರವ್ರು ಕೂತಿದ್ದಾಗ ನಾನೊಂದು ಮಾತು ಹೇಳಿದೆ, ನೀವು ಇನ್ನ 200 ವರ್ಷ ಬದುಕ್ತೀರಿ ಅಂತ. ಅವ್ರಿಲ್ಲ, ಬೇಡ ಬೇಡ ಅಂತ ಹೇಳ್ತಿದ್ರು ಸಾಹೇಬ್ರು. ನಾವು ಅನೇಕ ಧರ್ಮ ಸುಧಾರಕರು, ಅನೇಕ ಧರ್ಮಗಳನ್ನ ಪ್ರವರ್ತಕರು ಬರೆದವರು, ಅನೇಕ ಮಹಾತ್ಮರ ಜೀವನ ಅಂತ್ಯ ಸುಖಕರವಾಗಿಲ್ಲ.
ಶ್ರೀರಾಮ ಸರೆಹು ನದಿನಲ್ಲಿ ಆರಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಬಾಬಾ ಸಾಹೇಬ್ ಬುಕ್ಕಲ್ಲಿ ಅವರು ಬರೀತಾರೆ. ಹಾಗೇನೆ ಶ್ರೀಕೃಷ್ಣ ಈ ಗೊಲ್ಲ ಸಮಾಜದ ಗಲಾಟೆಯಿಂದ ಜೂಪ್ಸೆಗೊಂಡು ಕಾಡಿಗೆ ಹೋದ, ಒಬ್ಬನ ಬೇಡನ ಬಾಣಕ್ಕೆ ಬಲಿಯಾದ ಅಂತ ಬರೀತಾರೆ. ಆದರೆ ಬುದ್ಧನ ಜೀವನ, ಬುದ್ಧನ ಅವಸಾನ ತುಂಬಾ ಸುಖಕರವಾಗಿತ್ತು. ಅದೇ ಮಹಾಪರಿನಿರ್ವಾಣವನ್ನು ಪಡೆದಂತ ಬುದ್ಧ ಮತ್ತು ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬಿಟ್ರೆ ತುಂಬಾ ಕಡಿಮೆ. ಅವರು ಯಾರನ್ನು ದ್ವೇಷ ಮಾಡಿಲ್ಲ. ಬುದ್ಧರನ್ನ ಕೇಳ್ತಾರೆ ಶಿಷ್ಯರು, ನೀವು ಇಷ್ಟೆಲ್ಲ ಅಧ್ಯಯನ ಮಾಡಿದಿರಲ್ಲ, ನೀವು ಬಹಳ ಗಳಿಸಿದ್ದೀರಿ ಅಂತ ಬುದ್ಧರನ್ನ ಕೇಳ್ತಾರೆ. ಅದಕ್ಕೆ ಗೌತಮ ಬುದ್ಧರು ಹೇಳ್ತಾರೆ, ಇಲ್ಲ, ಗಳಿಸಿರೋದಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಇತ್ತು. ಗುರುಗಳೇ, ಏನ್ ಕಳ್ಕೊಂಡಿದ್ದೀರಿ ನೀವು? ನಾನು ಹಾಮು, ನಾನು ಅನ್ನೋದು, ದೇಶ, ಅಹಂಕಾರ, ಈ ಎಲ್ಲ ಈಗೋಗಳನ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಬುದ್ಧ ಹೇಳ್ತಾರೆ. ಕಳ್ಕೊಂಡ್ರೆ ಬುದ್ಧ ಆಗಕ್ಕೆ ಸಾಧ್ಯ. ಅಂತಹ ಗೌತಮ ಬುದ್ಧ ಈ ಧರ್ಮ ಇಡೀ ಏಷ್ಯಾ ಖಂಡದಲ್ಲೇ ಪ್ರಚಲಿತವಾಗಿತ್ತು. ಆ ಧರ್ಮವನ್ನ ಅಂತ್ಯ ಮಾಡೋದಕ್ಕೆ ಅನೇಕ ಶಕ್ತಿಗಳು ಇವತ್ತು ಹಣಿಗೆ ನೆರೆದಿದ್ದಾವೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿರುವಂಥವ್ರು, ಬುದ್ಧನ ಅನುಯಾಯಿಗಳು, ವಿಚಾರವಂತರು ಒಂದಾಗಬೇಕಾಗಿದೆ, ಅಣಿ ನೆರಬೇಕಾಗಿದೆ. ನಾವು ಒಂದು ಮುಷ್ಟಿಯಾಗಿ, ಸಮಷ್ಟಿಯಾಗಿ ನಾವು ಒಟ್ಟಾಗಬೇಕಾಗಿದೆ. ಅದಕ್ಕೋಸ್ಕರ ಇಂತಹ ವೇದಿಕೆ, ಇಂತಹ ವಿಚಾರ ಸಂಕಿರಣಗಳು, ಮತ್ತೆ ಏನು ನಾವು 14ನೇ ತಾರೀಕು, 20ನೇ ತಾರೀಕು, 6ನೇ ತಾರೀಕು ಮೈಸೂರಲ್ಲಿ ನಡೆಯುವಂತಹ ಕಾರ್ಯಕ್ರಮ, ಮತ್ತೆ 25ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದಾವಲ್ಲ, ಈ ಕಾರ್ಯಕ್ರಮಕ್ಕೆ ಹೆಚ್ಚು ನಾವು ಶ್ರಮಿಸಬೇಕು ಅಂತ ನನ್ನ ಮನವಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ, ಏನು ಬುದ್ಧಗಯ BT 1949 ಕಾಯ್ದೆ ಏನಿದೆ, ಆ ಕಾಯ್ದೆ ರದ್ದಾಗಬೇಕಾಗಿತ್ತು. ಆಕ್ಚುಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನ ಜಾರಿಯಾಗಿ ಜನವರಿ 26, 1950 ಆ ಸಂದರ್ಭಕ್ಕೆ ಹಳೆ ಕಾಯ್ದೆಗಳೆಲ್ಲ ರದ್ದಾಗಬೇಕಾಗಿತ್ತು. 49ರ ಕಾಯ್ದೆಯನ್ನು ಇನ್ನ ಮುಂದುವರಿಸ್ತಾರೆ ಅಂದ್ರೆ ಏನು ಸಂವಿಧಾನಕ್ಕೆ ಬೆಲೆಯನ್ನ ಕೊಟ್ಟಿದಾರ? ಎಷ್ಟು ದಾಳಿ ದೌರ್ಜನ್ಯಗಳು ನಡೀತಾ ಇದಾವೆ. ಸಂವಿಧಾನಬದ್ಧವಾಗಿ ಸರ್ಕಾರ ನಡೆಯಲ್ಲ ಅನ್ನೋದಕ್ಕೆ ಈ 1949ರ BT ಕಾಯ್ದೆನೆ ಸಾಕ್ಷಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಇಡೀ ಜಗತ್ತಿನಲ್ಲೇ ಬುದ್ಧಗಯವನ್ನು ವಿಮೋಚನೆ ಮಾಡಿ ಅಂತ ಕೂಗು ಎದ್ದಿದೆ ಅಂದ್ರೆ ಇದು ಭಾರತ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಏನು ಕೋಮು ಸರ್ಕಾರಗಳು ಏನಿದಾವೆ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅಥವಾ ಬೇರೆ ಪಕ್ಷಗಳು ಇರ್ಬೇಕು, ಈ ಪಕ್ಷಗಳಲ್ಲಿ ನಡೆಯುವಂತಹ ಯಾವುದೇ ಸರ್ಕಾರಗಳಿದಾವ, ಇವು ಜಾತ್ಯತೀತ ಸರ್ಕಾರಗಳಲ್ಲ, ಸಮಾಜವಾದಿ ಹಿನ್ನೆಲೆ ಇರತಕ್ಕಂಥ ಸರ್ಕಾರಗಳಲ್ಲ, ಮಾನವ ಅವರನ್ನ ಪ್ರೀತಿಸುವಂತ ಸರ್ಕಾರಗಳಲ್ಲ, ದ್ವೇಷಗಳನ್ನ ಕಾರುವಂತ ಸರ್ಕಾರಗಳು, ಮತ್ತೆ ಜನರ ರಕ್ತವನ್ನ ಹೀರಿ ಆಸ್ತಿ ಹಣವನ್ನ ಮಾಡಿ ಸ್ವಾರ್ಥವನ್ನು ಮೆರೆಯುವಂತ ಸರ್ಕಾರಗಳು, ಧರ್ಮಾಂಧ ಸರ್ಕಾರಗಳು ಅನ್ನೋದನ್ನ ಈ 1949ರ BT ಕಾಯ್ದೆಯಿಂದನೇ ನಮ್ಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಬುದ್ಧಗಯ ಅಲ್ಲಿ ಬೌದ್ಧರ ಮಹಾಪವಿತ್ರ ಸ್ಥಳ. ಅಲ್ಲಿ ಮುಸ್ಲಿಮರನ್ನ ಸದಸ್ಯರನ್ನಾಗಿ ಮಾಡ್ತಾರೆ, ಹಿಂದೂಗಳನ್ನ ಸದಸ್ಯರನ್ನ ಮಾಡ್ತಾರೆ. ಅಂದ್ರೆ ಇವರು ಎಂತಹ ಹೃದಯ ಘಾತಕತನ ಇರಬಹುದು. ಅದೇ ಮುಸ್ಲಿಮರ ಅವರ ಟ್ರಸ್ಟ್ಗಳಲ್ಲಿ, ವಾಕ್ಸ್ಗಳಲ್ಲಿ, ಆ ಮಂಡಳಿಗಳಲ್ಲಿ ಏನಾದ್ರೂ ಈ ಬೇರೆ ಧರ್ಮಕ್ಕೆ ಅವಕಾಶವನ್ನು ಕೊಟ್ಟಿದಾರ? ಹಿಂದೂ ಮಠಗಳಲ್ಲಿ, ಪೇಜಾವರ ಮಠ, ಇತರೆ ಮಠಗಳಲ್ಲಿ ಏನಾದ್ರೂ ಮುಸ್ಲಿಮರಿಗೆ, ಬೌದ್ಧರಿಗೆ ಏನಾದ್ರೂ ಅವಕಾಶ ಕೊಟ್ಟಿದಾರ? ಆದ್ರೆ ಬೌದ್ಧರ ಮಂದಿರಗಳಲ್ಲಿ, ಬೌದ್ಧರ ಟ್ರಸ್ಟ್ ಅಲ್ಲಿ ಬೇರೆ ಬೇರೆ ಧರ್ಮದ ಸದಸ್ಯಗಳನ್ನು ಹಾಕಿದ್ದಾರೆ ಅಂದ್ರೆ ಇದು ಸಂವಿಧಾನ ವಿರೋಧಿ ಕೃತ್ಯ. ಆದ್ದರಿಂದ ಇಂಥ ವಿರೋಧಿ ಕೃತ್ಯವನ್ನ ನಾವು ಸಂಪೂರ್ಣವಾಗಿ ಖಂಡನೆ ಮಾಡಬೇಕಾಗ್ತದೆ. ಇದೇ ನಮ್ಮ ಹೋರಾಟದ ಅತ್ಯಂತ ಮುಖ್ಯವಾದಂತ ಭಾಗ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ.
ಆದ್ದರಿಂದ ಇಡೀ ಕರ್ನಾಟಕದ ದಲಿತ ಸಂಘಟನೆಗಳ ಪರವಾಗಿ ನಾನು ಇವತ್ತು ಈ ಬೆಂಬಲವನ್ನು ಘೋಷಿಸೋದ್ರೊಟ್ಟಿಗೆ ನಾವೆಲ್ಲ ದಲಿತ ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಯಾವುದೇ ವೈಯಕ್ತಿಕ ಅಥವಾ ಸಂಘಟನಾತ್ಮಕ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಇವನು ಬಿಟ್ಟು ಒಂದಾಗಬೇಕು, ಈ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೇನೆ ಚೈನಾದ ಬಗ್ಗೆ ವೆಂಕಟಸ್ವಾಮೀಜಿಯವರು ಹೇಳಿದರು, ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಇದೆ. ಕಮ್ಯುನಿಸ್ಟ್ ಅಂತ ಅಂದ್ರೆ ಒಂದು ಸರ್ವಾಧಿಕಾರಿ ನಿರಂಕುಶ ಆಡಳಿತ. ಬಾಬಾ ಸಾಹೇಬರು ಕಮ್ಯುನಿಸ್ಟ್ ಬಗ್ಗೆ ಬರೀತಾ ಹೇಳ್ತಾರೆ, ಅಲ್ಲಿ ನಾವು ಸಮಾನತೆಯನ್ನ ಪಡಿಬಹುದು ಅಷ್ಟೇ, ಆದ್ರೆ ಭಾತೃತ್ವ ಸ್ವತಂತ್ರ ಇಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲ. ಆದ್ರೆ ಬೌದ್ಧ ಧರ್ಮದಲ್ಲಿ ಸಮಾನತೆ, ಭಾತೃತ್ವ, ಸ್ವತಂತ್ರ ಮತ್ತೆ ಕರುಣೆ ಎಲ್ಲವನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡು ಬೌದ್ಧ ಧರ್ಮದಲ್ಲಿ ನಾವು ಹೋಗ್ಬೋದು. ಈ ಧಮ್ಮದ ಒಂದು ಸಾರಾಂಶನೇ ಇಡೀ ಜಗತ್ತಿಗೆ ಅತ್ಯಂತ ಒಂದು ಶಕ್ತಿತ್ವ. ಅದು ಇದನ್ನ ಫ್ರಾನ್ಸ್ ಅಲ್ಲಿ ಕ್ರಾಂತಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ವತಂತ್ರ, ಸಮಾನತೆ, ಭಾತೃತ್ವದ ಅಡಿಯಲ್ಲಿ ಆ ಕ್ರಾಂತಿ ಆದ್ರಿಂದ ಫ್ರಾನ್ಸ್ ಕ್ರಾಂತಿಗೆ ಒಂದು ಹೆಚ್ಚು ಶಕ್ತಿ ಸಿಕ್ತು. ಆದ್ದರಿಂದ ಇಲ್ಲಿ ನಮಗೆ ಭಾರತೀಯರಿಗೆ ಜೊತೆಗೆ ಬಹುಜನರಿಗೆ ಏನಾದರೂ ಒಂದು ಶಕ್ತಿ ಸಿಗಬೇಕು, ಸಂಘಟನೆ ಒಂದು ಸಿದ್ಧಾಂತ ಶಕ್ತಿ ಸಿಗಬೇಕು ಅಂತಂದ್ರೆ ಬುದ್ಧನ ಒಂದು ತತ್ವಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನ ನಾವು ಒಟ್ಟಿಗೆ ಸರಿಯಾದ ರೀತಿಯಲ್ಲಿ ಮೈಗೂಡಿಸ್ಕೋಬೇಕಾಗಿದೆ, ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೆ ಬುದ್ಧಗಯ ವಿಮೋಚನೆಗೆ ನಾವೆಲ್ಲರೂ ಒಟ್ಟಿಗೆ ಒಮ್ಮತದಿಂದ ಹೋರಾಟವನ್ನ ಮಾಡಬೇಕಾಗಿದೆ. ಆ ಮೂಲಕ ನಮ್ಮನ್ನ ವಿಮೋಚನೆ ಮಾಡ್ಕೋಬೇಕಾಗಿದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಬುದ್ಧಾಯ. ನಾವೆಲ್ಲಿರೋದು ಭೀಮಾ ನದಿಯ ತಡದಲ್ಲಿರುವಂತದ್ದು. ಹೋಗಿ ಅವೆಲ್ಲ ಬೇಡ, ನಮ್ಗೆ ಹತ್ತಿರವಾಗಿರ್ತಕ್ಕಂಥ ಕಾವೇರಿ ನದಿ, ಅದರ ದಡದಲ್ಲಿರೋದು ಯಾವುದು? ಮಹಿಷಾಮಂಡಲ. ಮಹಿಷಾಮಂಡಲ ಯಾವುದು? ಬೌದ್ಧರ ನಾಡು. ಈ ರೀತಿ ಇಡೀ ಭಾರತ ಶ್ರೀಲಂಕಾದವರೆಗೆ, ಅದು ಹಿಂದೂ ಮಹಾಸಾಗರ ಅಲ್ಲ, ಅದು ಬೌದ್ಧ ಮಹಾಸಾಗರ. ಅದನ್ನು ತಪ್ಪಾಗಿ ಹೇಳ್ತಿದ್ದಾರೆ. ಎಲ್ಲವನ್ನೂ ತಪ್ಪಾಗಿ ಹೇಳಿ ನಾವು ಅದನ್ನು ನಂಬಿದ್ದೇವೆ. ನಂಬಿಸುವಂತ ಕೆಲಸ ಈಗಲೂ ನಡೀತಾ ಇದೆ. ಅದೇ ರೀತಿಯಲ್ಲಿ ಬುದ್ಧಗಯ ಇವತ್ತು ಹಿಂದೂಗಳ ಕೈಯಲ್ಲಿದೆ. ಅದನ್ನ ಹಸ್ತಾಂತರಗೊಳಿಸ್ತಕ್ಕಂಥ, ಅದನ್ನ ಮರಳಿ ಪಡೀತಕ್ಕಂಥ ಹೋರಾಟ ಆರಂಭ ಆಗಿದೆ. ಅದು ಮೊದಲನೇದಲ್ಲ. ಮೊದಲನೇದಾಗಿ ಶ್ರೀಲಂಕಾದ ಬಿಕ್ಕು ಅನಾಗರಿಕ ಧಮ್ಮಪಾಲ್ ಅವರು ಬುದ್ಧಗಯಾಗ ಹೋಗ್ತಾರೆ. ಏನನ್ನ ನೋಡಿ ಹೋಗ್ತಾರೆ ಅಂತ ಹೇಳಿದ್ರೆ, ಸರ್ ಎರ್ವಿನ್ ಅವರು ಬರೆದಿರ್ತಕ್ಕಂಥ ಲೈಟ್ ಆಫ್ ಏಷಿಯಾ, ಅದನ್ನೇ ಸುರೇಶ್ ಗೌತಮ್ ಅವರು ಹೇಳಿದ್ರು. ಲೈಟ್ ಆಫ್ ಏಷಿಯಾ ಅಂತೇಳಿ ಒಂದು ಪುಸ್ತಕ ಬರೆದ, ಇಂಗ್ಲಿಷ್ ಪುಸ್ತಕ ಓದಿ ಬುದ್ಧಗಯಾದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ, ಹೋರಾಟ ಪ್ರಾರಂಭ ಮಾಡ್ತಾರೆ. ಇದನ್ನ ವಿಮೋಚನೆಗೊಳಿಸಬೇಕು. ಅದಾದ ಮೇಲೆ 1991ರಲ್ಲಿ ಜಪಾನ್ ಒಬ್ಬ ಬಿಕ್ಕು ಬರ್ತಾರೆ, ಸುರೈ ಸಾಸಾಯಿ. ಅವರು ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲೇ ನೆಲೆ ಬಿಟ್ಟು ಬಿಕ್ಕುಗಳ ಜೊತೆ ಸೇರಿ ಹೋರಾಟ ಮಾಡ್ತಾರೆ. ಅಲ್ಲಿಗೂ ಅದು ಯಶಸ್ವಿ ಆಗಿಲ್ಲ. ಈಗ ಡಾಕ್ಟರ್ ಅಶೋಕ್ ಕಲಾಂ ಅವರು ಈ ಹೋರಾಟವನ್ನ 3ನೇ ಹಂತದಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಅದು ಅಖಿಲ ಭಾರತ ಮಟ್ಟದಲ್ಲಿ ಕೈಗೆತ್ತಿಕೊಂಡು ಬಿಕ್ಕು ಸಂಘ, ಸಾವಿರಾರು ಬಿಕ್ಕುಗಳು ಬುದ್ಧಗಯಾದಲ್ಲಿ ಇವತ್ತು ಸತ್ಯಾಗ್ರಹ ಮಾಡಿ ಕೂತಿದ್ದಾರೆ. ಅವ್ರ ಮೇಲೆ ಪೊಲೀಸ್ ದೌರ್ಜನ್ಯ ನಡೆದಿದೆ. ಹಾಗಾದರೂ ಮಾಡಿ ಈ ಹೋರಾಟಕ್ಕೆ ಹಿನ್ನಡೆ ಆಗ್ಬೇಕಂತೇಳಿ ರಾಜ್ಯ ಸರ್ಕಾರ ಅಲ್ಲಿ ಚಿಂತಿಸ್ತಾ ಇದೆ. ಈ ಮಧ್ಯೆ ಹೋರಾಟ ಮುಂದುವರಿತಾ ಇದೆ. ಕರ್ನಾಟಕದಲ್ಲಿ ಇದು ಆರಂಭ ಆಗ್ಬೇಕಂತೇಳಿ 2-3 ಪ್ರಯತ್ನ ನಡೆದಿದೆ. ನಮ್ಮ ಬುದ್ಧಘೋಷ್ ದೇವೇಂದ್ರ ಹೆಗ್ಗಡೆ ಅವರು ನಿರಂತರ ಸಂಪರ್ಕದಲ್ಲಿದ್ದಾರೆ, ಎಲ್ಲರ ಸಂಪರ್ಕದಲ್ಲಿದ್ದಾರೆ. ಮತ್ತು ಬೌದ್ಧ ಸಂಘಟನೆಗಳು, ಅಂಬೇಡ್ಕರ್ವಾದಿ ಸಂಘಟನೆಗಳು, ಭೀಮ ಸಂಘಟನೆಗಳು ಎಲ್ಲವೂ ಕೂಡ ಈ ದಾರಿಯಲ್ಲಿ ಮುನ್ನಡೆದಿವೆ. ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅನೇಕ ಸಂಘಟನೆಗಳು, ವಿಶೇಷವಾಗಿ ಮೂರ್ತಿ ಮತ್ತು ಅವರ ತಂಡ ಇದರಲ್ಲಿ ಬಹಳ ಕಾಳಜಿ ವಹಿಸಿ
ಹೆಜ್ಜೆ ಹಾಕ್ತಾ ಇದ್ದಾರೆ. ಇವೆಲ್ಲವೂ ನಾವು ಅಂದುಕೊಂಡಂತೆ ಮುನ್ನಡೆದ್ರೆ ಬಹುಶಃ ಭಾರತದಲ್ಲೇ ಬಹಳ ದೊಡ್ಡ ರೀತಿಯಲ್ಲಿ ಬದಲಾವಣೆ ತರ್ತಕ್ಕಂಥ ಈ ಬೌದ್ಧರ ಹೋರಾಟ ಯಶಸ್ವಿ ಆಗುತ್ತೆ ಅಂತ ಹೇಳಿ ದೇವರುಗಳಿಗೆ ಪೂಜೆ ಮಾಡ್ತಾರೋ ಅಷ್ಟೇ ಭಕ್ತಿ, ಅದೇ ಭಕ್ತಿಯಿಂದ ಅದೇ ರೀತಿ ಮಾಡಿ ಹೋಗ್ತಾರೆ ಹೊರತು ಬುದ್ಧನನ್ನ ಅರ್ಥ ಮಾಡ್ಕೊಂಡು ಬುದ್ಧನ ತತ್ವವನ್ನ ಯಾವ ರೀತಿ ಗೌರವಿಸ್ಬೇಕನ್ನೋದು ನಮ್ಗೆ ಅರ್ಥ ಆಗಿಲ್ಲ ಜನಗಳಿಗೆ. ಇದನ್ನ ತಿಳಿಪಡಿಸುವಂತ ಕೆಲಸ ಈಗ ಆಗ್ಬೇಕು ಅನ್ನೋದನ್ನ ನಾವು ಬರ್ತಾ ಇದ್ದಾರೆ. ಇದು 3ನೇ ಹಂತದ್ದು ಶುರುವಾಗಿದೆ ಅಲ್ರಿ, ಇದ್ರಲ್ಲಿ ನಾವೆಲ್ಲ ಕೂಡ ಕೈ ಜೋಡಿಸ್ತೀವಿ. ಯಾಕೆಂದ್ರೆ ಬುದ್ಧ ನಿಮ್ಮೆಲ್ಲರ ಜ್ಞಾನದ ಬೆಳಕು. ಆ ಬೆಳಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇದನ್ನ ನಮ್ಮವರು ಅಂತ ನಾವು ಯಾವತ್ತೂ ನಾವು ಬುದ್ಧತ್ವವನ್ನು ಸ್ವೀಕಾರ ಮಾಡಿದ್ದೇವೆ. ಸುಮಾರು ಒಂದು 25-30 ವರ್ಷದ ಹಿಂದೆ ನಮ್ಮ ನಾಗೇಂದ್ರ ಇದು ಬುದ್ಧ ಇದೆಯಲ್ಲ ಇಲ್ಲಿ, ಅಲ್ಲಿ ನನಗೂ ಡೈರೆಕ್ಟ್ ಮಾಡಿ ಅದನ್ನ ನನಗೆ ಏನು ಗೊತ್ತಿಲ್ಲ, ಆದ್ರೂ ಕೂಡ ನಾನು ಬುದ್ಧ ಅನ್ನೋ ಹೆಸರನ್ನ ನೋಡಿ ಅದಕ್ಕೆ ಇದ್ದಾನೆ. ಆ ಬಿಕ್ಕು ಅವರು ಆಗೆಲ್ಲ ಹೋಗ್ತಾ ಇದ್ವಿ, ನಾವು ಪ್ರತಿ ವಾರ ಅಲ್ಲಿ ಹೋಗ್ತಾ ಇದ್ವಿ. ಈಗಲೂ ಕೂಡ ಆಗಾಗ ಭೇಟಿ ಮಾಡ್ತೀವಿ. ಆದ್ರಿಂದ ಬುದ್ಧ ಅನ್ನೋದೊಂದು ಬೆಳಕು. ಆ ಬೆಳಕನ್ನ ನಾವು ಸರಿಯಾದ ರೀತಿಯಲ್ಲಿ ಬಿಂಬಿಸಬೇಕಾಗಿದೆ ಜನಗಳಲ್ಲಿ. ನಾವು ಯಾವುದೋ ಒಂದು ದೇವರ ಭಕ್ತರು, ಆದ್ರಿಂದ ಬುದ್ಧ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಭಾವನೆ ಇದೆಯಲ್ಲ, ಅದನ್ನು ಮೊದಲು ಕಿತ್ತಾಕ್ಬೇಕಾಗಿದೆ. ಬುದ್ಧ ನಮ್ಮವನು, ನಾವೆಲ್ಲ ಬುದ್ಧನ ಅಂಶವನ್ನ ಒಳಗೊಂಡಿದ್ದಕ್ಕೆ ಇವತ್ತೇನಾದ್ರು ಸ್ವಲ್ಪ ಮಾನವೀಯತೆ ಉಳ್ಕೊಂಡಿದೆ. ಮಾನವೀಯತೆ ಅನ್ನೋದೇನಾರು ಇದ್ರೆ ಅದು ನಿಜವಾಗಿಯೂ ಬುದ್ಧಿಸಮ್ ಅವರಲ್ಲಿ ಇರುತ್ತೆ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅದನ್ನ ಪಾಲಿಸ್ತಿರ್ತಾರೆ ಅಂತ ಅರ್ಥ. ಅದಕ್ಕೇನೆ ನಾವು ಬುದ್ಧನನ್ನ ಹೆಚ್ಚು ಒಂದು ಅನುಕರಣೆ ಮಾಡಕ್ ಶುರು ಮಾಡಿದಾಗ, ಅವ್ರ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ತಾ ಹೋದಂಗೆಲ್ಲ ನಾವು ಸಿಟ್ಟನ್ನ ಬಿಡ್ತೀವಿ. ನಾವು ಯಾವತ್ತೂ ಯಾರಿಗೂ ದ್ವೇಷ ಮಾಡುವಂತ ಪ್ರಮೇಯನೇ ಇಲ್ಲ. ಈ ದೇವರುಗಳ ಕೈಯಲ್ಲಿ ಆಯುಧಗಳು ಇರ್ತಾವಲ್ಲ, ಬುದ್ಧನ ಕೈಯಲ್ಲಿ ಯಾವ ಆಯುಧ ಇಲ್ಲ. ಆದ್ರಿಂದಲೇ ಹಿಂಸೆ ಅಲ್ಲ, ಹಿಂಸೆ ಮಾಡೋದಕ್ಕೆ ಅಥವಾ ಯಾರು ಇಲ್ಲ ತಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ ಆ ದೇವರುಗಳು ಇಟ್ಕೊಂಡಿದ್ದಾವೆ ಅನ್ನೋದಾದ್ರೆ ಅವು ದೇವರುಗಳಲ್ಲ. ಇಲ್ಲ ಇನ್ನೊಬ್ಬರನ್ನ ಹೊಡೆಯಕ್ಕೆ ಇಟ್ಕೊಂಡಿದ್ದಾವೆ ಅಂದ್ರೆ ಆಗ್ಲೂ ದೇವರಲ್ಲ. ದೇವರು ಯಾರನ್ನು ಹೊಡೆಯೋದು ಇಲ್ಲ, ಹೊಡೆಸ್ಕೊಳ್ಳೋದು ಇಲ್ಲ. ಅವನೆಲ್ಲರಿಗೂ ಕಾಪಾಡುವಂತ ಒಂದು ಶಕ್ತಿ, ಆ ಶಕ್ತಿನೇ ಜ್ಞಾನ, ಅದೇ ಬುದ್ಧ. ಆ ರೀತಿಯ ಒಂದು ಭಾವನೆಯನ್ನ ನಾವು ಜನಸಾಮಾನ್ಯರಲ್ಲಿ ಬಿತ್ತುವಂತ ಕೆಲಸ ಆಗ್ಬೇಕಾಗಿದೆ. ಏನ್ ಹೇಳಿದ್ರು ಇಷ್ಟು ಹಂತದ ಈ ನಿರ್ಣಯಗಳೇನಿದಾವೆ, ಈ ನಿರ್ಣಯವನ್ನ ನಾವು ಬಹಳ ಪ್ರೀತಿಯಿಂದ ಅನುಮೋದಿಸ್ತೇವೆ ಮತ್ತು ನಾವು ಇದನ್ನ ಪಾಲಿಸ್ತೇವೆ. ಅನುಮೋದಿಸ್ತೇವೆ ಅಷ್ಟೇ ಅಲ್ಲ, ನಿಮ್ ಜೊತೆಲಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಬಂದು ನಾವು ನಮ್ಮ ಬಳಗದವರು ಯಾರು ಈ ಬುದ್ಧಿಸಮ್ ಅನ್ನ ಪ್ರೀತಿ ಮಾಡ್ತಾರೋ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೋ ಅವರೆಲ್ಲ ಬರ್ತೀವಿ. ಇವತ್ತು ನನಗೆ ಈ ಬೆಳಕನ್ನ ಹಚ್ಚೋದಕ್ಕೆ, ದೀಪ ಹಚ್ಚೋದಕ್ಕೆ ಮತ್ತು ಪುಷ್ಪಾರ್ಚನೆ ಮಾಡೋದಕ್ಕೆ, ಅದನ್ನು ಉದ್ಘಾಟನೆ ಮಾಡುವಂತ ಮಹತ್ವದ ಒಂದು ಕೆಲಸವನ್ನ ಕೊಟ್ಟಿದ್ದೀರಾ. ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯೋದಿಲ್ಲ ಅಂತ. ಅದಾದ ನಂತರದಲ್ಲಿ ಸುಮಾರು 21 ವರ್ಷಗಳ ನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಳವಾದ ಅಧ್ಯಯನ ಮಾಡಿ, ಈ ದೇಶದಲ್ಲಿ ನಾನು ಯಾವ ಕಡೆ ಸಾಗಬೇಕು, ನನ್ನ ಜನಕ್ಕೆ ಯಾರು ಬೆರಳೆತ್ತಿ ತೋರಿಸಬಾರ್ದು ಅಂತ ಹೇಳಿ ಕಡೆಗೆ ಅವರು 1956 ಅಕ್ಟೋಬರ್ 14ರಂದು ಬೌದ್ಧ ದೀಕ್ಷೆಯನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಈ ನೆಲದ ಸಂಸ್ಕೃತಿಯನ್ನ, ಈ ನಾಡಿನ ಸಂಸ್ಕೃತಿಯನ್ನ, ಮೂಲ ಸಂಸ್ಕೃತಿಯನ್ನ ಎತ್ತಿಕಟ್ಟೋದ್ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅಗ್ರಗಣ್ಯರು. ಆದ್ರೆ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಒಂದು ಹಳ್ಳಿಯಲ್ಲಿ 100 ಜನ ದಲಿತ ಸಮುದಾಯಗಳಿದ್ರೂ ಸಹ ಒಂದೇ ಒಂದು ಮುಸಲ್ಮಾನರ ಸಮಾಜ ಇದ್ರೆ ಆ ಒಂದು ಸಮಾಜನ ಯಾರು ಮುಟ್ಟಕ್ ಹೋಗೋದಿಲ್ಲ. ಅವ್ರು ತುಂಬಾ ಸುಶಿಕ್ಷಿತವಾಗಿ ನೆಮ್ಮದಿಯಿಂದ ಬದುಕ್ತಾರೆ. ಆದ್ರೆ ನಾವು 100 ಕುಟುಂಬಗಳಿದ್ರೂ ಅತಂತ್ರವಾಗಿ ನಾವು ಬದುಕ್ತಾ ಇದ್ವಿ. ಯಾಕೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ನಮ್ಗೊಂದು ರಿಲಿಜಿಯಸ್ ಬೇಸ್ಡ್ ಇಲ್ಲ ಅಂತ ಹೇಳಿ, ನಮ್ಗೊಂದು ಧರ್ಮದ ಸಪೋರ್ಟೇ ಇಲ್ಲ. ಅರೆ ಇಲ್ಲಿ ಯಾರಾದ್ರೂ ಒಬ್ಬರ ಮುಸ್ಲಿಮನ್ನ ನೀವು ಟಚ್ ಮಾಡಿದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಅದನ್ನ ಸೌಂಡ್ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅರೆ ನಮ್ಮನ್ನ ಇಲ್ಲಿ ಕೇಳಿದ್ರೆ ಪಕ್ಕದ ಊರವನು ಪಕ್ಕದ ಮನೆಯವನ್ನೇ ಪ್ರಶ್ನೆ ಮಾಡೋದಿಲ್ಲ. ಅವನು ಹೊಡೆದಿತ್ತು ಸರಿ ಬಿಡು, ನನ್ನ ಮಗ ಎಗರಾಡ್ತಾ ಇದ್ದ, ಅವ್ನು ಓದಿದ್ದಾರೆ, ಸರಿಯಾಗಿ ಓದಿದ್ದಾರೆ ಅಂತಾರೆ. ಇದು ನಮ್ಮ ಸಮಸ್ಯೆ. ಹಾಗಾಗಿ ನಮ್ಮನ್ನು ಒಂದು ಮಾಡಬೇಕು ಅಂದ್ರೆ ಇಲ್ಲಿ ನಾವೆಲ್ಲ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾರೆ. ನಮ್ಗೆ ಬೌದ್ಧ ಧರ್ಮ ಮೂಲ ಆಗ್ಬೇಕಾಗಿ ನಾವೆಲ್ಲರೂ ಮೊದಲು ಬೌದ್ಧರಾಗೋಣ. ಈಗ ಬ್ರಾಹ್ಮಣರು ಏನಾದ್ರು ನಾವು ಒಂದು ಸಮಸ್ಯೆ ಬಂದ್ರೆ ಎಲ್ಲಾ ಪಾರ್ಟಿಯಲ್ಲಿರೋರು ಕುಳಿತುಕೊಳ್ತಾರೆ,
ನೀವು ಒಕ್ಕಲಿಗರ ಸಮಾಜ ಇದೆ, ಅವರು ಮಠ ಇದೆ ಬಾಲಗಂಗಾಧರ ಮಠದಲ್ಲಿ. ಅವ್ರು ಏನ್ ಮಂತ್ರಿ ಯಾರನ್ನ ಮಾಡಬೇಕು, ಯಾರನ್ನ ಒಬ್ಬನ್ ಬಿಟ್ಟಿದ್ರೆ ಎಲ್ಲಾ ಪಾರ್ಟಿಯವರು ಅಲ್ಲಿ ಸೇರ್ಕೊಂಡು ಮಾತನಾಡ್ತಾರೆ. ಅವರು ಅರೆ ಇಂಥವ್ರಿಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ, ಇದನ್ನ ಸರಿಪಡಿಸ್ಬೇಕು ಅಂತ. ಆದ್ರೆ ನಮ್ಮಲ್ಲಿ ಕಾಲೆಳೆಯೋರೇ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಏನು ಅಂದ್ರೆ ಬೌದ್ಧರೆಲ್ಲರೂ ಒಂದ್ ಕಡೆ ಬರಬೇಕು ಅಂತೇಳಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಬೌದ್ಧ ಮಹಾಸಭಾವನ್ನು ಕಟ್ಟು ನಮ್ಗೆ ಬಿಟ್ಟು ಹೋಗಿದ್ದಾರೆ. ನಾವೇನು ಹೊಸದಾಗಿ ಏನು ಮಾಡಂಗೆ ಇಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿ ಹೋಗಿದ್ದಾರೆ, ಒಂದು ಧರ್ಮ ಕೊಟ್ಟು ಹೋಗಿದ್ದಾರೆ. ನೀವು ಯಾವ ಕಡೆ ಹೋಗ್ಬೇಕಂತ ಹೇಳಿದ್ರೆ ನಾವು ಬರೀ ಅದನ್ನ ಫಾಲೋ ಮಾಡೋದಷ್ಟೇ ನಮ್ಗೆ ಉಳಿದಿರೋದು. ಆ ಫಾಲೋ ಮಾಡೋದು ನಮ್ಗೆ ಕಷ್ಟ ಆಗಿದೆ. ಅದ್ರ ಬಗ್ಗೆ ರಿಸರ್ಚ್ಗಳು ನಮ್ಮಲ್ಲೇ ಇಲ್ಲ ಇದು ಹಿಂಗೆ